ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಮೀಶೋಯಿಂದ ಸ್ವಲ್ಪ ಪ್ರಾಡಕ್ಟ್ನ ನಾನು ಆರ್ಡ್ರ್ ಮಾಡಿದ್ದೆ. ನಾನು ಇದೇ ಫಸ್ಟ್ ಟೈಮ್ ಮೀಶೋಯಿಂದ ಇಷ್ಟೊಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದು. ಸ್ಟಾರ್ಟಿಂಗ್ ಪ್ರೈಸ್ ಬಂದು 50 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಇದು ಟೂತ್ ಬ್ರಷ್ ಹೋಲ್ಡರ್. ಇದಕ್ಕೆ ಒಂದಕ್ಕೆ 52 ರುಪೀಸ್, ಆದರೆ ಇದು ಪ್ಯಾಕ್ ಆಫ್ 2 ಅಲ್ವಾ, ಸೊ ಇದನ್ನು ನಾವು ಎರಡೇ ತಗೋಬೇಕು. ಒಂದು ಪ್ರಾಡಕ್ಟ್ ತಗೊಂಡ್ರೆ 50 ರುಪೀಸ್ ಅಂತ ನಾನು ಅಂದ್ಕೊಂಡೆ, ಆದರೆ 2 ಪ್ರಾಡಕ್ಟ್ ಆರ್ಡ್ರ್ ಆಗಿಬಿಡ್ತು. ಆದರೆ ಇದು ತುಂಬಾ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಇದು ಈ ಥರ ವಾಲಿಗೆ ಅಂಟ್ಸೋಕ್ಕೆ 2 ಸ್ಟಿಕ್ಕರು, ಆಮೇಲೆ ಈ ಥರ 2 ಟೂತ್ ಬ್ರಷ್ ಹೋಲ್ಡರ್ ಕೊಟ್ಟಿದ್ರು. ತುಂಬ ಕ್ಯೂಟಾಗಿ ಅನ್ನಿಸ್ತು, ತುಂಬ ಚೆನ್ನಾಗಿದೆ ಅನ್ನಿಸ್ತು. ಇಷ್ಟ ಆದರೆ ಬೈ ಮಾಡಿ. ಇದ್ರ ಎಲ್ಲ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ನನ್ನ ವಿಡಿಯೋ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದು ಬಂದು ಕೀ ಹೋಲ್ಡರ್. ಒಂದು ದೊಡ್ಡ ಕೀಲಿ 6 ಸ್ಟ್ಯಾಂಡ್ಸ್ ಕೊಟ್ಟಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ನನಗೆ ಬೇರೆ ಥರ ಎಲ್ಲ ಕೀ ಹೋಲ್ಡರ್ ನೋಡಿ ನೋಡಿ ಬೋರ್ ಆಗಿರುತ್ತೆ ಅಂತ ಅನಿಸುತ್ತೆ. ಆಮೇಲೆ ಎಲ್ಲರ ಮನೇಲೂ ಒಂದೇ ಥರದ್ದಿರುತ್ತೆ, ಅದು ವುಡನಿಂದಲ್ವಾ. ಸೊ ಈ ಥರ ಟ್ರೈ ಮಾಡೋಣ ಅಂತ ನಾನು ಪರ್ಚೇಸ್ ಮಾಡಿರೋ ಎಲ್ಲ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಒಂದೊಂದೇ ಪಾರ್ಸಲ್ ರಿಸೀವ್ ಆಗಿತ್ತಲ್ವ, ಅದಕ್ಕೆ ನಾನು ಒಂದೊಂದು ಸರಿನೇ ಎಲ್ಲ ಪ್ರಾಡಕ್ಟ್ನ ನಾನು ಓಪನ್ ಮಾಡಿ ಮೊದಲೇ ನೋಡಿಬಿಟ್ಟಿದ್ದೆ. ಆದರೆ ಮರ್ತೋಗ್ಬಿಟ್ಟಿತ್ತು ನಾನು ಏನೇನು ತರಿಸಿದ್ದೆ ಅಂತ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಇದ್ರ ಫಿನಿಶಿಂಗ್ ಕೂಡ ಚೆನ್ನಾಗೇ ಮಾಡಿದ್ರು. ತುಂಬ ಇಷ್ಟ ಆಗೋಯ್ತು ಈ ಪ್ರಾಡಕ್ಟ್. ನನಗೆ ತುಂಬ ಯೂಸ್ಫುಲ್ ಕೂಡ ಅನಿಸುತ್ತೆ, ಆಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತಿತ್ತು. ಇಂಥ ಒಳ್ಳೊಳ್ಳೆ ಪ್ರಾಡಕ್ಟ್ ಮೀಶೋಲೇ ಅಲ್ವಾ ಸಿಗೋದು. ಇದು ಬಂದು ಪ್ಯಾಕ್ ಆಫ್ 3 ಕಂಟೈನರ್. ಇದರಲ್ಲಿ ಡ್ರೈ ಫ್ರೂಟ್ಸ್, ಚಾಕ್ಲೇಟ್ಸ್, ಕುಕ್ಕೀಸ್, ಮಕ್ಳಿಗೆ ಬೇಕಾಗಿರೋದು ಏನು ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು, ಆಯಿತಾ. ಅಂದರೆ ಉಪ್ಪು ಆ ಥರದ್ದೆಲ್ಲ ಲಿಕ್ವಿಡ್ ಐಟಮ್ಸ್ ಅಲ್ಲ, ಈ ಥರ ಡ್ರೈ ಐಟಮ್ಸ್ನ ನಾವು ಏನು ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇದು 275 ರುಪೀಸ್ ಇರುತ್ತೆ. ತುಂಬಾ ಚೆನ್ನಾಗಿದೆ ಇದು ಕಂಟೈನರ್. ತುಂಬ ಡಿಸೈನಿಂಗ್ ಪೀಸ್ ಅಂತ ಅನ್ನಿಸ್ತು ನನಗೆ. ಆಮೇಲೆ ಫ್ರಿಜ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ಇಟ್ಕೋಬೋದು. ತುಂಬ ಶೋ ಪೀಸ್ ಕೂಡ ಆಗುತ್ತೆ ಇದು. ತುಂಬ ಇಷ್ಟ ಆಯಿತು ನನಗೆ. ಆಮೇಲೆ ಈ ಪಾರ್ಸಲ್ ಬಂದು ನಂದೇ, ಅದೇ ನನ್ನ ಮಗ. ನಾನು ಈ ಥರ ವಿಡಿಯೋ ಮಾಡಬೇಕಾದ್ರೆ ಆಗಾಗ ಬರ್ತಾನೆ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಅಯ್ಯೋ ನಾನು ದುಡ್ಡೆಲ್ಲ ವೇಸ್ಟ್ ಮಾಡಿಬಿಟ್ಟಲ್ಲೇ ಅಂತ. ಆದರೆ ಹೇಳ್ತಿದ್ದೆ ನಾನು, ಇದೆಲ್ಲ ಏನು ವೇಸ್ಟ್ ಆಗಲ್ಲ, ಎಲ್ಲ ಯೂಸ್ಫುಲ್ ಥಿಂಗ್ಸ್ ಅಂತ. ಇದಂತೂ ಎಲ್ಲರಿಗೂ ಬೇಕಾಗಿರೋ ಪ್ರಾಡಕ್ಟ್ ಅಂತಲೇ ಅನಿಸುತ್ತೆ. ನಮ್ಮ ಇಯರಿಂಗ್ಸ್ ಆಗಲಿ, ವಾಚಸ್ ಆಗಲಿ, ಆಮೇಲೆ ಏರ್ ಪಿನ್ಸ್ ಎಲ್ಲ ಏನೇ ಮೇಕಪ್ ಐಟಮ್ಸ್ ಅಲ್ಲ, ಈ ಥರ ಇಯರಿಂಗ್ಸ್, ವಾಚಸ್ ಎಲ್ಲ ನಾವು ಎಲ್ಲಿ ಬೇಕಲ್ಲಿ ಒಂದೊಂದೇ ಸ್ಟೋರ್ ಮಾಡಿ ಇಟ್ಟಾಗ ಅದೆಲ್ಲ ಕಳೆದೋಗ್ತಾಯಿತ್ತು. ಅದರಲ್ಲೂ ನಂದಂತೂ ಸುಮಾರು ಕಳೆದೋಗ್ಬಿಟ್ಟಿದೆ, ತುಂಬ ಇಷ್ಟ ಆಗಿರೋದೆಲ್ಲ. ಅದಕ್ಕೆ ಫಸ್ಟು ನಾನು ಇದನ್ನು ಬೇಕೇ ಬೇಕು ಅಂತ ತರಿಸ್ಕೊಂಡೆ, ಆಯಿತಾ. ಇದರಲ್ಲಿ 3 ಬಾಕ್ಸಸ್ ಥರ ಕೊಟ್ಟು ಒಂದೊಂದು ಬಾಕ್ಸಲ್ಲೂ ತುಂಬ ಕಂಪಾರ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸಪ್ರೇಟಾಗಿ ನಮ್ಮ ಇಯರಿಂಗ್ಸು ಒಂದೊಂದೇ ಸಪ್ರೇಟಾಗಿ ಕೂಡ ಇಡ್ಬೋದು. ತುಂಬ ಯೂಸ್ಫುಲ್ ಅನಿಸುತ್ತೆ. ಅದನ್ನು ನನ್ನ ಮಗನಿಗೆ ಕೊಟ್ಟಿದ್ದೀನಿ, ಯಾಕಂದರೆ ಅವನು ಅಳ್ತಾನೆ ಆಟಾಡ್ತಾ ಇರಲಿ ಅಂತ. ನಮ್ಮನೆ ಫ್ರಿಜ್ಜಿಗಂತೂ ಇದು ಬೇಕಾಗೇ ಇತ್ತು. ನಮ್ಮ ಮನೇಲಿ ತರಕಾರಿ ಏನೇ ತರಲಿ ಅದನ್ನು ಕವರೊಳಗೆ ಹಾಕಿ ಆ ಫ್ರಿಜ್ಜನ್ನು ನೋಡೋಕ್ಕೆ ಆಗ್ತಾ ಇರಲಿಲ್ಲ ನನ್ನಿಂದ. ಅದನ್ನು ಹೇಗೆ ಮೇಂಟೈನ್ ಮಾಡೋದಪ್ಪ ಅಂತ ಗೋಳಾಡ್ತಿತ್ತು. ಇದೇ ಥರ ಯೂಟ್ಯೂಬ್ ನೋಡ್ಬೇಕಾದ್ರೆ ಎಲ್ಲರೂ ಇದೊಂದನ್ನು ಪರ್ಚೇಸ್ ಮಾಡಿ ಫ್ರಿಜ್ ಒಳಗೆ ಸ್ವಲ್ಪ ನೀಟಾಗಿರೋ ಹಾಗೆಲ್ಲ ಡೆಕೋರ್ ಮಾಡಿ ಇಡ್ತಾ ಇದ್ರಲ್ವ. ತರಕಾರಿನೆಲ್ಲ ಇಡ್ಬೋದಲ್ವ ಇದರಲ್ಲಿ. 269 ಆಗಿರುತ್ತೆ ತರಕಾರಿ ಎಲ್ಲ ಹಾಕಿಟ್ಕೊಳ್ಳೋದು. ಅದನ್ನು ಆಮೇಲೆ ನೀರೆಲ್ಲ ಫುಲ್ ಡ್ರೈ ಆಗಂಗೆ, ತರಕಾರಿಲಿ ಏನಾದ್ರು ನೀರಿನ ಅಂಶ ಇದ್ರೆ ಅದೆಲ್ಲ ಕೆಳಗೆ ಹೋಗ್ಬೇಕು ಅಂತ ಅದಕ್ಕೊಂದು ಪ್ಲೇಟ್ ಕೂಡ ಕೊಟ್ಟಿದ್ರು. ಇದು ತುಂಬ ಇಷ್ಟ ಆಯಿತು, ತುಂಬ ಯೂಸ್ಫುಲ್ ಅನಿಸುತ್ತೆ. ಇದು ನನ್ನ ಫ್ರಿಜ್ಜಿಗೆ ಅಲ್ಲೇ ಹಿಂದೆ ಇದೆಯಲ್ಲ, ಅದೇ ಫ್ರಿಜ್ ಒಳಗೆ ಇಡ್ತೀನಿ ನಾನು. ಆಮೇಲೆ ನೆಕ್ಸ್ಟ್ ಬಂದು ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲ ಪ್ರಾಡಕ್ಟು ಅಷ್ಟೇ ಎಷ್ಟು ಚೆನ್ನಾಗಿ ಮೀಶೋ ಅವ್ರು ಕಳಿಸ್ಕೊಟ್ಟಿದ್ದಾರೆ. ನನಗೆ ಬಟ್ಟೆಗಳಿಗಿಂತ ಈ ಥರ ಐಟಮ್ಸೇ ನನಗೆ ತುಂಬ ಇಷ್ಟ ಆಯಿತು ಅನಿಸುತ್ತೆ. ಬಟ್ಟೆಗಳು ಕೂಡ ತರಿಸ್ಕೊಂಡಿದ್ದೀನಿ, ಆದರೆ ಅಷ್ಟೊಂದೇನು ಇಷ್ಟ ಆಗಿಲ್ಲ ನನಗೆ, ಕ್ವಾಲಿಟಿ ವೈಸ್ ಆಗಲಿ ಏನೇ ಆಗಲಿ. ಆದರೆ ನೋಡಿ ಈ ಥರ ಪ್ರಾಡಕ್ಟ್ ಎಲ್ಲ ಎಷ್ಟು ಚೆನ್ನಾಗಿ ಕಳಿಸ್ಕೊಡ್ತಾರೆ. ಬಟ್ಟೆಗೂ ಅಷ್ಟೇ ಈ ಥರ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಕಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದು ಸೋಪ್ ಸ್ಟ್ಯಾಂಡ್ ಆಗಿತ್ತು, ಅದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಇದಂತೂ ನಾನು ಆರ್ಡ್ರ್ ಮಾಡಿದಾಗಿಂದ ಇದು ಹೇಗೆ ಬರುತ್ತೆ, ಏನಾದರೂ ಬ್ರೇಕ್ ಆಗುತ್ತಾ ಅಂತ ಅನ್ಕೊತಾ ಇದ್ದೆ. ಇದು ಆಯಿಲ್ ಕಂಟೈನರ್ ಆಗಿತ್ತು. ಪ್ಯಾಕ್ ಆಫ್ 236. ಇದು ನೋಡಿ, ಅದಕ್ಕೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಇದಕ್ಕೆ ಆಯಿಲ್ ಹಾಕೋಕ್ಕೆ ಅಂತಲೇ ಲಾಲ್ಕೆಗಳು, ಅದಕ್ಕೆ ಸಪ್ರೇಟ್ ಕ್ಯಾಪ್ಸ್ ಎಲ್ಲ ಕೊಟ್ಟಿದ್ರು. ಆಮೇಲೆ ಚಿಕ್ಕ ಚಿಕ್ಕ ಸ್ಪೈಸಸ್ ಬಾಕ್ಸ್ ಕೂಡ ಕೊಟ್ಟಿದ್ರು. ಬಾಟಲ್ಸ್ ಅದು ಕೂಡ ಗ್ಲಾಸ್ ಹಿಂದೆ ತುಂಬ ಚೆನ್ನಾಗಿತ್ತು. ಬಾಟಲ್ಸಲ್ಲಿ ಸ್ಪೈಸಸ್ ಹಾಕೋಕ್ಕೆ ಅದ್ರ ಕ್ಯಾಪ್ ಇರುತ್ತಲ್ಲ, ಅದರಲ್ಲೂ ಅಷ್ಟೇ ನಾವು ಊಟ ಮಾಡ್ಬೇಕಾದ್ರೆ ಎಲ್ಲ ಉಪ್ಪೆಲ್ಲ ಬೇರೆದ್ರಲ್ಲಿ ತೊಗೊಳೋದ್ಕಿಂತ ಈ ಥರ ಉಪ್ಪು ಈ ಥರ ಹಾಕ್ಕೊಂಡು ತುಂಬ ಇಷ್ಟ ಆಯಿತು ನನಗಿದು.
ತುಂಬ ಯೂಸ್ಫುಲ್ ಅಂತಲೂ ಅನ್ನಿಸ್ತು. ಆದರೆ ಇದನ್ನು ನಾನು ಹೇಗೆ ಯೂಸ್ ಮಾಡ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡು. ನನ್ನ ಹತ್ರ ಸ್ವಲ್ಪ ಗಾಜಿಂದೆಲ್ಲ ಅಷ್ಟೊಂದು ಇರಲ್ಲ, ಎಲ್ಲ ಬೇಗ ಬೇಗ ಒಡೆದೋಗ್ತಿರತ್ತೆ. ಅದರಲ್ಲೂ ಇವಾಗ ಪಾಪುನ ಬೇರೆ ಎತ್ಕೊಂಡು ಅಡುಗೆ ಮಾಡಬೇಕು. ಆದರೆ ನಾನು ಇದನ್ನು ತುಂಬ ಚೆನ್ನಾಗಿ ಇಟ್ಕೊತೀನಿ, ಟ್ರೈ ಮಾಡ್ತೀನಿ. ಆಮೇಲೆ ಈ ಬಾಟಲ್ಸ್ ಇದೆ ನೋಡಿ, ಆಯಲ್ ಬಾಟಲ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ತುಂಬ ತೆಳು ಗ್ಲಾಸ್ ಅಲ್ಲ, ಸ್ವಲ್ಪ ಗಟ್ಟಿ ಇದೆ, ಅಷ್ಟು ಬೇಗ ಒಡೆದೋಗೋದಿಲ್ಲ ಅನಿಸುತ್ತೆ. ಎತ್ತಾಕಿದ್ರೆ ಆಬ್ವಿಯಸ್ಲಿ ಒಡೆದೋಗತ್ತೆ. ಯೂಸ್ ಮಾಡೋದ್ರಲ್ಲಿರೋದು. ಇದ್ರ ಕ್ಯಾಪು ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ಇಷ್ಟೇ ಗಾಯ್ಸ್ ನಾನು ಈ ಸತಿ ತರಿಸಿರೋದು. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಲೈಕ್ ಕೂಡ ಮಾಡಿ. ಆಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್.